ಹಾಸನ ಜಿಲ್ಲೆಯ ಅರಸೀಕೆರೆಯ ಮುಜವಾರು ಮೊಹಲ್ಲದಲ್ಲಿ ಇಬ್ಬರು ಶಾಲಾ ವಿದ್ಯಾರ್ಥಿಗಳ ನಡುವೆ ನಡೆದಿದ್ದ ಕ್ಷುಲ್ಲಕ ಜಗಳ ಅಂತಿಮವಾಗಿ ಒಬ್ಬ ತಂದೆಯ ಜೀವ ಕಸಿದ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕೊಲೆಯಾದ ವ್ಯಕ್ತಿ ತೌಫಿಕ್ 28 ವರ್ಷ ಎಂದು ಗುರುತಿಸಲಾಗಿದೆ. ತೌಫಿಕ್ ಹಾಗೂ ಫರನ್ ಎಂಬುವರ ಪುತ್ರರು ಅರಸೀಕೆರೆಯ ಖಾಸಗಿ ಶಾಲೆಯಲ್ಲಿ ಓದುತ್ತಿದ್ದು, ಆಗಸ್ಟ್ 25ರಂದು ಶಾಲೆಯ ಆವರಣದಲ್ಲಿ ಇಬ್ಬರ ನಡುವೆ ಸಣ್ಣ ಗಲಾಟೆ ನಡೆದಿತ್ತು. ಈ ವಿಚಾರದ ಹಿಂದೆ ಇಬ್ಬರ ಕುಟುಂಬಗಳ ನಡುವೆ ಅಸಮಾಧಾನ ಹುಟ್ಟಿಕೊಂಡಿತ್ತು. 4 ದಿನಗಳ ಹಿಂದೆ ಅರಸೀಕೆರೆಯ ವಿಎಚ್ ರಸ್ತೆಯಲ್ಲಿರುವ ಲಸ್ಸಿ ಅಂಗಡಿಯಲ್ಲಿ ತೌಫಿಕ್ ಮತ್ತು ಫರಾನ್ ಮುಖಾಮುಖಿಯಾಗಿದ್ದು, ಮಕ್ಕಳ ಜಗಳದ ವಿಚಾರವನ್ನು ಚರ್ಚಿಸುವಾಗ ಗಲಾಟೆ ತೀವ್ರಗೊಂಡಿತ್ತು. ಈ ವೇಳೆ ಫರಾನ್ ತೌಫಿಕ್ನನ್ನು ತಳ್ಳಿದ್ದು, ಅವರು ಮೆಟ್ಟಲುಗಳಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದರು. ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾದ ತೌಫಿಕ್ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ ರಾತ್ರಿ ಮೃತಪಟ್ಟಿದ್ದಾರೆ. ತೌಫಿಕ್ ಸಾವಿನ ಸುದ್ದಿ ತಿಳಿದ ಕೂಡಲೇ ಅವರ ಕುಟುಂಬಸ್ಥರು ಕೋಪಗೊಂಡು ಫರಾನ್ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ಮನೆ ಜಖಂಗೊಂಡಿದ್ದು, ಅಲ್ಲಿದ್ದ ಕಾರಿಗೆ ಬೆಂಕಿ ಹಚ್ಚಲಾಗಿದೆ. ಘಟನೆಯಿಂದ ಮುಜವಾರು ಮೊಹಲ್ಲದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಇದೀಗ ಪೊಲೀಸರು ಸಾಬಂದಿಗೆ ತರುತ್ತಿದ್ದಾರೆ. ಶಾಂತಿ ಕಾಪಾಡುವಂತೆ ಕುಟುಂಬಸ್ಥರಿಗೆ ಮನವಿ ಮಾಡಲಾಗಿದೆ ಎಂದರು. ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಕಾರಣಕರ್ತರು ಯಾರು? ಇದು ಕಾರಣಕರ್ತರು ಬೇಕು ನಮಗೆ. ಇದಕ್ಕೆ ಏನು ಗೊತ್ತಾ ಸರ್, ಇವತ್ತು ಪೊಲೀಸ್ ವೈಫಲ್ಯ ಕಾರಣ. ಪೊಲೀಸ್ ಕರೆಕ್ಟಾಗಿರ್ತಿದ್ರೆ ಇವೆಲ್ಲ ನಡೀತಾ ಇರಲಿಲ್ಲ. ಆದ್ದರಿಂದ ನಮ್ಮ ಅಣ್ಣ ತೌಫೀಕು, ಅವನಿಗೆ ನ್ಯಾಯ ಬೇಕು, ಅವನಿಗೆ ನ್ಯಾಯ ಕೊಡಿಸಿ. ನೀರು ಚೆಲ್ಲಾಡಿ ಕಿತ್ತಾಡ್ಕೊಂಡಿರೋದು, ಅಲ್ಲಿಂದ ಬಂದಮೇಲೆ ಇದು ಆಗಿರೋದು. ಅದಾದ್ಮೇಲೆ ಒಂದಿನಕ್ಕೆ 2 ದಿನಕ್ಕೆ ಆವತ್ತೇ ಆಗಿರೋದು. ಇದು ರಾತ್ರಿ ನಡೆದಾಗ ಇದು ರಾತ್ರಿ ಘಟನೆ ನಡೆದಾಗ ಎಷ್ಟು ಗಂಟೆ? 7:30. ನಿಮ್ಮ ಹೆಸರು? ಅಕ್ರಮ್. ನಿಮ್ಮ ಮಗನ ಹೆಸರು? ತೌಫೀಕ್. ಅದೇನಾಗುತ್ತಾಗಲಿ, ಆದರೆ ಏನಾರಾಗಲಿ ಅವ್ರ ಕುಟುಂಬಕ್ಕೆ ನಾವೆಲ್ಲ ಸೇರಿ ಒಂದು ಪರಿಹಾರನ, ಒಂದು ನಿಧಿ ಮಾಡಿಕೊಟ್ಟು ಅವ್ರ ಕುಟುಂಬನ ಏನಾದರೂ ಮಾಡಿ ಒಂದು ಯಾವುದೇ ಅವನು ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕಂಥ ಕೆಲಸನ ನಾನು ಪ್ರಾಮಾಣಿಕವಾಗಿ ನಾನೇ ಮುಂದಿಟ್ಟು ಮಾಡ್ತೀನಿ. ಉಮೇಶ್ ಜಿಕೆ ಟಿವಿ 46 ನ್ಯೂಸ್ ಕನ್ನಡ, ಅರಸೀಕೆರೆ. You are watching TV 46 News Kannada.